ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಒಂದು ಅದ್ಭುತವಾದಂಥ ಪ್ರಶ್ನೆ ಕಳಿಸಿದ್ದಾರೆ. ಬಹಳ ಖುಷಿ ಆಯಿತು ಪ್ರಶ್ನೆ ಕೇಳಿ. ಏನಂದರೆ, ನನ್ನ ಸ್ನೇಹಿತ ಪ್ರಶ್ನೆ ಏನು ಅಂದರೆ ಬಹಳ ಇಷ್ಟ. ಅವ್ರ ಫ್ರೆಂಡು ಅವ್ರ ಮಗನ ಮದುವೆಗೆ ಕರೆದಿದ್ದಾರೆ. ಆ ಕರೆದಿರೋಂಥ ರೀತಿ ಇವ್ರಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಹೋಗ್ಬೇಕಾ ಹೋಗಬಾರ್ದಾ ಅನ್ನೋದನ್ನು ಪ್ರಶ್ನೆ. ಇದು ಮದುವೆ ಇರ್ಬೋದು, ಕೆಲವೊಂದು ಫಂಕ್ಷನ್ಗಳಿರ್ಬೋದು, ಗೃಹ ಪ್ರವೇಶ, ಏನೋ ಮನೇಲಿ ಬರ್ತಡೇ ಅವು ಇವೆಲ್ಲ ಕರೀತಾರೆ. ಆ ಕರೆಯೋದಕ್ಕೆ ಆ ರೀತಿ ಯಾವ ರೀತಿ ಕರೆದ್ರು ಇವನಿಗೆ ಎಷ್ಟು ಬೇಸರ ಆಗಿದೆ ಅನ್ನೋದನ್ನು ನನಗೆ ವಾಯ್ಸ್ ಮೆಸೇಜಲ್ಲಿ ಕಳಿಸಿದ್ದಾರೆ. ಭಾಳ ಖುಷಿ ಆಯಿತು. ಬಟ್ ಪ್ರಶ್ನೆ ಬಹಳ ಅದ್ಭುತವಾಗಿದೆ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಸ್ನೇಹಿತ, ನನ್ನ ಸ್ನೇಹಿತ, ಅವ್ರ ಮಗನ ಮದುವೆ. ಈ ವರ್ಷ ಎಷ್ಟು ವರ್ಷದ ಸ್ನೇಹಿತ ಅಂದರೆ 30 ವರ್ಷಗಳ ಸ್ನೇಹ ಇದೆ. ಆ ಸ್ನೇಹ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ ಅಲ್ಲ, ಫ್ರೆಂಡ್ ಅಷ್ಟೆ. ಮಗಂದು ಇನ್ವಿಟೇಷನ್ ಕಳಿಸ್ತಾನೆ ವಾಟ್ಸಪ್ಪಲ್ಲಿ. ಸೊ ಮದುವೆಗೆ ಬನ್ನಿ ಅಂತಲೂ ಕರೆದಿಲ್ಲ, ಜಸ್ಟ್ ಇನ್ವಿಟೇಷನ್ ಕಳಿಸ್ತಾ ಮದುವೆಗೆ ಯಾವುದು ಫೋನ್ ಮಾಡಿ ಕರೆದಿಲ್ಲ. ಕೆಲವರು ಇನ್ವಿಟೇಷನ್ನ ಮನೆಗೆ ತಗೊಂಡೋಗಿ ಕೊಟ್ಟು ಬರ್ತಾರೆ. ಪಾಪ ಇವಾಗ ಎಲ್ಲರೂ ಬ್ಯುಸಿ ಇರೋದ್ರಿಂದ ಅಷ್ಟೊಂದು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಫೋನ್ ಮಾಡಿ ಹೇಳಿ, ಈ ಥರ ಬರಬೇಕು ಅಂದ್ಕೊಂಡಿದ್ದೆ, ಕೆಲಸದ ಸಮಯ ಆಗಲಿಲ್ಲ, ಆದ್ದರಿಂದ ನಿಮ್ಗೆ ಇನ್ವಿಟೇಷನ್ ಕಳಿಸ್ತಾ ಇದ್ದೀನಿ, ದಯವಿಟ್ಟು ಮನೆಯವರೆಲ್ಲ ಬನ್ನಿ ಅಂತ ಫೋನ್ ಮಾಡಾದರೂ ಕರಿಬೇಕು. ಬಟ್ ಆತ ಫೋನು ಮಾಡಲಿಲ್ಲ. ಅಟ್ಲೀಸ್ಟ್ ಫೋನ್ ಮಾಡಿ ರಿಸೀವ್ ಮಾಡಲಿಲ್ಲ ಅಂತ ಸೆಕೆಂಡ್ ಆಪ್ಷನ್ ಏನು ಅಂದರೆ ವಾಯ್ಸ್ ಮೆಸೇಜ್ ಆದರೂ ಕಳಿಸ್ಬೇಕು. ವಾಯ್ಸ್ ಮೆಸೇಜ್ ಕಳಿಸೋದಕ್ಕೆ ಅವ್ರಿಗೆ ಸಮಯ ಸಿಗಲಿಲ್ಲ ಅಂದರೆ ಟೆಕ್ಸ್ಟ್ ಮೆಸೇಜ್ ಆದರೂ ಮಾಡಬೇಕು. ನಾನು ನಿಮಗೆ ಕಾಲ್ ಮಾಡಿದೆ, ನೀವು ರಿಸೀವ್ ಮಾಡಲಿಲ್ಲ, ಆದ್ದರಿಂದ ನಾನು ನಿಮಗೆ ಮೆಸೇಜ್ ಕಳಿಸ್ತಾ ಇದ್ದೀನಿ, ದಯವಿಟ್ಟು ಸಕುಟುಂಬದ ಸಮೇತರಾಗಿ ಬಂದು ನನ್ನ ಮಗನಿಗೆ ಸೊಸೆಗೆ ಆಶೀರ್ವಾದ ಮಾಡಿ ಹೋಗಿ ಅಂತೇಳಿ ಟೆಸ್ಟ್ ಆದರೂ ಕಳಿಸ್ಬೇಕು. ಏನೂ ಕಳಿಸಿಲ್ಲ, ಬರೀ ಇನ್ವಿಟೇಷನ್ ಕಳಿಸಿದ್ದಾರೆ. ನಾನಿಂಥ ಮದುವೆಗಳಿಗೂ ಹೋಗೋದಿಲ್ಲ. ಕಾರಣ ಏನು ಅಂದರೆ, ಒಬ್ಬ ಮನುಷ್ಯನಿಗೆ ಮೊದಲು ಗೌರವ ಕೊಡೋದನ್ನು ಕಲ್ತ್ಕೊಳ್ಬೇಕು. ಅದು ನಾನಿರೋ ಸ್ಥಾನಮಾನದಲ್ಲಿ ಇನ್ನೂ ಹೆಚ್ಚಾಗೇ ಬೆಲೆ ಕೊಡಬೇಕೆ ಹೊರತು, ಇಲ್ಲ ಅಂದರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ನಾನು ಹೋಗೋದಿಲ್ಲ. ಆ ಹೋಗಲಿಲ್ಲ ಅಂತೇಳಿ ನನ್ನ ಜೊತೆ ಮಾತಾಡೋದನ್ನು ಬಿಟ್ಬಿಟ್ಟ. ಬಹಳ ಸಂತೋಷ. ಅವನು ಬಿಡಲಿಲ್ಲ ಅಂದರೂ ನಾನೇ ಬಿಟ್ಬಿಡ್ತಾ ಇದ್ದೆ. ಯಾಕೆಂದರೆ ಇಂಥವರು ಸ್ನೇಹ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ಪಾಯಿಂಟ್. ಸೊ ಕರೆಯುವಂತಹ ಒಂದು ವ್ಯವಧಾನ. ಗುರು ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೆ, ನಾವು ಯಾವುದಾದ್ರೂ ಫಂಕ್ಷನ್ ಮಾಡಿದ್ರೆ ಫಸ್ಟ್ ಫಂಕ್ಷನ್ ಏನಕ್ಕೆ ಮಾಡ್ತಾ ಇದ್ದೀರಿ ಅದನ್ನು ತಿಳ್ಕೊಳ್ಬೇಕು. ಫಂಕ್ಷನ್ ಮಾಡಿದ್ಮೇಲೆ ಯಾರನ್ನಾದರೂ ಇನ್ವೈಟ್ ಮಾಡಿದ್ರೆ ಹೇಗೆ ಇನ್ವೈಟ್ ಮಾಡೋದು ಅನ್ನೋದು ತಿಳ್ಕೊಳ್ಬೇಕು. ಆ ಇನ್ವೈಟ್ ಮಾಡೋದ್ರಲ್ಲಿ ಏನಾದರೂ ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಫಂಕ್ಷನ್ಗಳು ಮಾಡಿ ಅರ್ಥನೇ ಇಲ್ಲ, ಫಂಕ್ಷನ್ಗೆ ಅರ್ಥನೇ ಇಲ್ಲ. ಆದ್ದರಿಂದ ಇನ್ವೈಟ್ ಮಾಡೋದನ್ನು ಮೊದಲು ಕಲ್ತ್ಕೊಳ್ಳಿ. ಅದಕ್ಕೊಂದು ಶಾಸ್ತ್ರ ಸಂಪ್ರದಾಯ ಅಂತ ಇರ್ತದೆ, ಅದಕ್ಕೆ ಬೆಲೆ ಕೊಡಬೇಕು. ನಮ್ಮ ಭಾರತೀಯ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಸಾಕಷ್ಟು ಎಲ್ಲ ಆಚಾರಗಳಿಗೂ ಅತ್ಯದ್ಭುತವಾದಂತಹ ವಿಚಾರ ಹಿನ್ನೆಲೆ, ವೈಜ್ಞಾನಿಕ ಹಿನ್ನೆಲೆಗಳು, ಆಧ್ಯಾತ್ಮಿಕ ಹಿನ್ನೆಲೆಗಳು, ವಾಸ್ತವತೆಗೆ ಹತ್ತಿರವಾಗಿರುವಂಥ ಹಿನ್ನೆಲೆಗಳು ಸಾಕಷ್ಟಿದೆ. ಅದನ್ನು ತಿಳ್ಕೊಳ್ಬೇಕು. ತಿಳ್ಕೊಳ್ಳದೆ ಆದರೂ ಅಟ್ಲೀಸ್ಟ್ ಆಚಾರಗಳನ್ನಾದರೂ ಅದ್ಭುತವಾಗಿ ಫಾಲೋ ಮಾಡಬೇಕಲ್ಲ. ಈ ರೀತಿ ಅವಮಾನ ಮಾಡೋದಕ್ಕೆ ಯಾಕೆ ಕಳಿಸ್ಬೇಕು? ಕಳಿಸ್ಬಾರ್ದು. ಅಕಸ್ಮಾತ್ ಕಳಿಸ್ತಾ ಅಂತ ಇಟ್ಕೊಳ್ಳಿ. ಇನ್ನೊಂದು 2-3 ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಒಬ್ಬ ತನ್ನ ಮದುವೆ ಬಂದಿದ್ದಾನೆ, ಪತ್ರನ, ಲಗ್ನ ಪತ್ರಿಕೆನ ಹಿಂಗೆ ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಟ್ಟ. ಮದುವೆಗೆ ಬನ್ನಿ ಅಂತ ಬಾಯಿ ಬಿಟ್ಟು ಕರೆದೇ ಇಲ್ಲ. ನನ್ನ ಮದುವೆ ಇದೆ, ದಯವಿಟ್ಟು ಬನ್ನಿ, ನೀವು ಸಕುಟುಂಬ ಸಮೇತರಾಗಿ ಗಂಡ ಹೆಂಡತಿ ಮಕ್ಕಳೆಲ್ಲ ಬನ್ನಿ, ಆಶೀರ್ವಾದ ಮಾಡಿ ಅಂತ ಕರಿಬೇಕು. ಏನು ಬರೋದಿಲ್ಲ. ಹಿಂಗೆ ಬಂದ, ಕೊಟ್ಟ, ಕುತ್ಕೊಂಡ, 1-2 ಮಾತಾಡ್ದ, ಹೋದ. ಬನ್ನಿ ಅಂತ ಬಾಯಿ ಬಿಟ್ಟು ಕರೆದೇ ಇಲ್ಲ. ಈಗ ಮೊದಲನೇದು ವಾಟ್ಸಪ್ ಮಾಡ್ದ, 2ನೇದು ಬಂದ, ಅವನು ಸಂಪೂರ್ಣವಾಗಿ ಮಾಡಲಿಲ್ಲ. ಹೇಳಯ್ಯ, ನನಗೆ ಏನಕ್ಕೆ ಬಂದಿದ್ಯಾ ನೀನು, ಅದನ್ನಾದರೂ ಹೇಳು ಅಂತ ನಾನೇ ಹೇಳ್ಬಿಟ್ಟು ಗೌರವ ಕೊಡಿಸ್ಕೊಳಕ್ಕಾಗುತ್ತಾ? ಖಂಡಿತವಾಗ್ಲೂ ಆಗೋದಿಲ್ಲ. ಇಂಥ ಮದುವೆಗಳಿಗೂ ನಾನು ಹೋಗಬೇಡಿ ಅಂತ ಹೇಳ್ತೀನಿ. ಕಾರಣ ಏನು ಅಂದರೆ, ಅವನು ಬಂದಿರೋ ಉದ್ದೇಶನೇ ಹೇಳ್ತಾ ಇಲ್ಲ ಅಂದಮೇಲೆ ಏನಕ್ಕೆ ಹೋಗಬೇಕು? ಈಗ ಅವ್ನು ಕೊಡ್ತಾ ಇರೋದು ಕಾಟಾಚಾರಕ್ಕೆ ಕೊಟ್ಟಂಗೆ ಆಗೋಯ್ತು. ಹೇಳಬೇಕಲ್ಲ ಬಾಯಿ ಬಿಟ್ಟು, ಬನ್ನಿ, ನೀವು ಬರದೇ ಇದ್ದರೆ ನಿಮ್ಮನ್ನು ಬಹಳ ಗೌರವಿಸ್ತೀನಿ, ಪ್ರೀತಿಸ್ತೀನಿ, ನೀವು ಬಂದ್ರೇ ನನಗೊಂಥರ ಖುಷಿ, ಸಂತೋಷ, ನಿಮ್ಮ ಸಮ್ಮುಖದಲ್ಲಿ ನನಗೆ ಆಶೀರ್ವಾದ ಸಿಕ್ಕಿದ್ರೆ ನನ್ನ ಜೀವನ ಸುಖವಾಗಿರ್ತದೆ. ಏನೋ ಒಂದು ಇಷ್ಟೆಲ್ಲ ಮಾತಾಡದೇ ಹೋದರೂ ಕೂಡ ಕೌಟುಂಬಿಕವಾಗಿ ಎಲ್ಲರೂ ಬನ್ನಿ ಅನ್ನೋದಾದರೂ ಒಂದು ಹೇಳಬೇಕಲ್ಲ. ಏನು ಹೇಳಿಲ್ಲ, ಸುಮ್ಮನೆ ಪತ್ರ ಕೊಟ್ಟು ಹೋಗ್ಬಿಟ್ರೆ ಯಾರು ಹೋಗ್ತಾರೆ? ಹೋಗೋದಿಲ್ಲ.
ಈಗ ಎರಡನೇ ಭಾಗಕ್ಕೆ ಬರ್ತೀನಿ. ಯಾವಾಗಲೂ ಒಂದು ನಾಣ್ಯಕ್ಕೆ ಎರಡು ಮುಖಗಳಿರ್ತವೆ. ಈಗ ಆತ ಈ ರೀತಿ ಲಗ್ನ ಪತ್ರಿಕೆದು ಒಂದು ಇನ್ವಿಟೇಷನ್ ಕಾರ್ಡ್ ಕಳಿಸ್ಬಿಟ್ಟು ಮದುವೆಗೆ ಹೋಗ್ಲಿಲ್ಲ ಅಂತ ಬೇಸರ ಮಾಡ್ಕೊಂಡು ಮಾತು ಬಿಟ್ಬಿಟ್ಟ. ಈಗ ಅದೇ ರೀತಿ ನನ್ನ ಮಗನ ಮದುವೆ ಆದರೆ ನಾನು ಹಂಗೆ ಇನ್ವಿಟೇಷನ್ ಕಳಿಸಿದ್ರೆ ಅವ್ನು ಬರ್ತಾನ ಬರಲ್ವಾ? ಅವನಿಗೆ ಬೇಸರ ಆಗುತ್ತಾ ಇಲ್ವಾ? ಈಗ ನಾನು ಹೋಗಿದ್ದೀನಿ ಅಂತ ಇಟ್ಕೊಳ್ಳಿ, ಅವನು ನನ್ಗೆ ಹಂಗೆ ಮಾಡಿದಾಗ ಅವ್ನು ಬರಬೇಕಾದ್ರೆ ಮಾಡೋದಿಲ್ಲ. ಇಲ್ಲಿ ಅವ್ರ ತಪ್ಪು ಅವ್ರು ಕಾಣಿಸೋದಿಲ್ಲ, ಬೇರೆಯವ್ರ ತಪ್ಪುಗಳನ್ನು ಎಷ್ಟು ಎತ್ತಾಡ್ತಾರೆ ಅಂತಂದರೆ ಅವನು ಅದನ್ನು ಅವಾಗ ಬರೋದಿಲ್ಲ. ಈಗ ಯಾರೋ ಒಬ್ಬ ಇನ್ವಿಟೇಷನ್ ಕೊಟ್ಟ, ನನ್ನನ್ನು ಕರೆದೇ ಇಲ್ಲ. ಈಗ ನಾನು ಹೋಗ್ಬಿಟ್ಟು ಸುಮ್ಮನೆ ಪತ್ರ ಕೊಟ್ಬಿಟ್ಟು ಬಂದರೆ ಅವ್ರು ಬರ್ತಾರಾ ಬರಲ್ವಾ? ಬೇಸರ ಆಗುತ್ತೆ ಎಂಥವ್ರಿಗೂ. ಯಾಕೆಂದರೆ ಇದೇನಪ್ಪ ಪತ್ರ ಕೊಟ್ಬಿಟ್ಟು ಬನ್ನಿ ಬರಬೇಡಿ ಅಂತ ಏನು ಹೇಳಲಿಲ್ಲ, ಸುಮ್ಮನೆ ಪತ್ರ ಕೂತೋಗ್ಬಿಟ್ಟ. ಸೊ ಈ ಥರದ್ದೆಲ್ಲ ಇರ್ತವೆ. ಅದಕ್ಕೋಸ್ಕರ ಯಾವುದೇ ಫಂಕ್ಷನ್ಗಳು ಮಾಡಿದ್ರೆ ಮೊದಲು ಗೌರವದಿಂದ, ನಿಮಗಿಂತ ಹಿರಿಯರಾಗಿರಲಿ ಕಿರಿಯರಾಗಿರಲಿ, ಒಂದು ಬೇಸಿಕ್ ಕಮ್ಯುನಿಕೇಷನ್ ಅಂತ ಇದೆ, ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್. ಬೇಸಿಕ್, ಅಡ್ವಾನ್ಸ್ ಲೆವೆಲ್ ಹೇಳ್ತಾ ಇಲ್ಲ, ಮಾಸ್ಟರ್ ಲೆವೆಲ್ ಹೇಳ್ತಾ ಇಲ್ಲ, ಬೇಸಿಕ್ ಲೆವೆಲ್. ಆ ಕರೆಯುವ ವಿಧಾನವನ್ನು ತಿಳ್ಕೊಳ್ಳಿ. ಇವತ್ತು ಇನ್ಫಾರ್ಮೇಷನ್ಗೆ ಕೊರತೆನೇ ಇಲ್ಲ. ಒಂದು ಯೂಟ್ಯೂಬಲ್ಲಿ ಪ್ರಶ್ನೆ ಮಾಡಿದ್ರೆ ಹೇಳ್ಬಿಡ್ತಾರೆ, ಒಂದು ಯಾವುದೋ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಗೂಗಲಲ್ಲಿ ಹೊಡೆದ್ರೂ ಕೂಡ ಸಿಕ್ಬಿಡ್ತದೆ. ಇವತ್ತು ChatGPT ಬಂದ್ಬಿಟ್ಟಿದೆ. ಹೌ ಟು ಇನ್ವೈಟ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಕೇಳಿ, ಒಂದು 10 ಪಾಯಿಂಟ್ಗಳು ಕೊಡ್ತದೆ. ಅದನ್ನಾದರೂ ಫಾಲೋ ಮಾಡಿ. ಇನ್ಫಾರ್ಮೇಷನ್ ಇವತ್ತು ಎಷ್ಟಿದೆ ಅಂತಂದರೆ ಕೋಟ್ಯಾಂತರ ಇನ್ಫಾರ್ಮೇಷನ್ ಇದೆ. ಎಕ್ಸ್ಟ್ರಾರ್ಡ್ನರಿ ಕಮ್ಯುನಿಕೇಷನ್ ಸ್ಕಿಲ್ ಅದರಲ್ಲಿ ತಿಳ್ಕೊಂಡ್ಬಿಡ್ಬೋದು. ಇಷ್ಟೆಲ್ಲ ಇದ್ದರೂ ಕೂಡ ಇನ್ನೂ ದಡ್ಡತನದಲ್ಲಿ ನಾವು ಇನ್ವೈಟ್ ಮಾಡ್ತಾ ಇದ್ದೀರಿ ಅಂದರೆ ಆ ಫಂಕ್ಷನ್ಗೆ ಅರ್ಥನೇ ಇರೋದಿಲ್ಲ. ಆದ್ದರಿಂದ ಯಾರಾದರೂ ನಿಮಗೆ ಈ ರೀತಿ ಅವಮಾನಗೊಳಿಸಿ ಕರೆದಿದ್ರೆ ದಯವಿಟ್ಟು ಹೋಗಬೇಡಿ. ಅಕಸ್ಮಾತ್ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಅದೇ ರೀತಿ ಮಾಡಿ ಅಂತ ಹೇಳ್ತೀನಿ. ಕೆಲವ್ರು ಹೇಳ್ತಾರೆ, ಅವರು ಏನೋ ಸಗಣಿ ತಿಂದರು ಅಂದ್ಬಿಟ್ಟು ನಾವು ಸಗಣಿ ತಿನ್ನೋಕ್ಕಾಗುತ್ತಾ ಅಂತ. ಅವ್ರು ತಿಂತಾರೆ ಅಂತ ನೀನು ತಿನ್ನು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಕೆಲವ್ರಿಗೆ ಸೂಜಿ ತಗೊಂಡು ಚುಚ್ಚಿಬಿಟ್ಟು ಚಪ್ಪಾಳೆ ಹೊಡೆದ್ಬಿಟ್ಟು ನಗ್ತಾವ್ರೆ, ಅಪಹಾಸ್ಯ ಮಾಡ್ತಾವ್ರೆ. ಈಗ ಅದೇ ಸೂಜಿ ತಗೊಂಡು ನಾನು ಅವನಿಗೆ ಚುಚ್ಚಿಬಿಟ್ಟು ಅಪಹಾಸ್ಯ ಮಾಡಿದಾಗ ಆ ನೋವು ಅವನಿಗೇನು ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ನೀವು ಅದನ್ನು ಮಾಡಲಿಲ್ಲ ಅಂದರೆ ಪದೇ ಪದೇ ಚುಚ್ತಾ ಇರ್ತಾರೆ, ಚಪ್ಪಾಳೆ ಹೊಡಿತಾ ಇರ್ತಾರೆ, ನಗ್ತಾ ಇರ್ತಾರೆ. ನಗಿಸ್ಕೊಳ್ಳಿ, ಅವಮಾನಿಸ್ಕೊಳ್ಳಿ. ಖಂಡಿತವಾಗಲೂ ಅವರೆಲ್ಲ ಏನೇನು ಮಾಡ್ತಾರೋ ಎಲ್ಲವೂ ಮಾಡಿಸ್ಕೊಳ್ಳಿ. ಅವ್ನು ಮಾಡ್ತಾನೆ ಅಂತ ನಾನು ಮಾಡ್ಬೇಕಾ, ನನಗೆ ಬುದ್ಧಿ ಇಲ್ಲ ಅಂತ ನೀವು ಅನ್ಕೊಳ್ಳಂಗಿದ್ರೆ ಖಂಡಿತವಾಗ್ಲೂ ಅನ್ಕೊಳ್ಳಿ. ಇಲ್ಲಿ ಕೃಷ್ಣ ಏನು ಹೇಳಿದ್ದಾನೆ, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು, ವಜ್ರನ ವಜ್ರದಿಂದಲೇ ಕಟ್ ಮಾಡಬೇಕು ಅಂತ. ನಾನು ಹೇಳೋದು ಯಾರಿಗೆ ಅರ್ಥ ಆಗುತ್ತೆ ಅಂಥವ್ರು ಅದ್ಭುತವಾಗಿರ್ತಾರೆ. ಇಲ್ಲ ಅಂದವರು ಪಾಪ ಅಯ್ಯೋ ಹೋಗ್ಲಿ ಬಿಡು ಪರವಾಗಿಲ್ಲ ಅಂತ ಹೋಗ್ತಾರೆ ಬರ್ತಾರೆ. ಈ ಒಂದು ಅರ್ಥಹೀನ ಒಂದು ಸಂಸ್ಕೃತಿಗೆ ಯಾವುದೇ ರೀತಿ ಫಲಿತಾಂಶಗಳು ಸಿಗೋದಿಲ್ಲ. ಹೋಗಿದ್ದು ನಿಮಗೂ ಒಳ್ಳೆಯದಾಗಲ್ಲ, ಅವ್ರಿಗೂ ಒಳ್ಳೆಯದಾಗೋದಿಲ್ಲ. ಆದ್ದರಿಂದ ಇಲ್ಲೆಲ್ಲವೂ ಶಾಸ್ತ್ರೋಕ್ತವಾಗಿ, ಅಂದರೆ ವಿಚಾರವಂತಿಕೆಯಿಂದ ಇದ್ದರೆ ಖಂಡಿತವಾಗಲೂ ಅದಕ್ಕೆ ಬೆಲೆ ಇರ್ತದೆ. ಯಾವುದಕ್ಕೆ ವಿಚಾರಗಳಿಲ್ಲ, ಆ ಬೇಸಿಕ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ಸ್ ಗೊತ್ತಿಲ್ಲ, ಅದು ನಿಮಗೆ ಮಾಡೋವಂಥ ಅವಶ್ಯಕತೆನೇ ಇಲ್ಲ. ಅದಕ್ಕಿಂತ ಸುಮ್ಮನಿರೋದೇ ವಾಸಿ. ನಿಮಗೆ ಯಾವುದೇ ರೀತಿ ಪ್ರಶ್ನೆಗಳಿದ್ದರೂ ಮುಕ್ತವಾಗಿ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಮಾಡಿ. ನೀವು ಕೇಳುವಂತಹ ಪ್ರಶ್ನೆಗಳಿಗೆ ದಿನನಿತ್ಯ ನನ್ನ ಅನುಭವದ ಉತ್ತರಗಳನ್ನು ನೀಡ್ತಾ ಇರ್ತೀನಿ. ಸ್ಪಷ್ಟವಾಗಿ ಉದಾಹರಣೆಯೊಂದಿಗೆ ಎಲ್ಲವನ್ನು ತಿಳಿಸ್ತೀನಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.